ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಆ ಹುಡ್ಡಿ ಮ್ಯಾನ್ ಯಾರು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಆ ಹುಡ್ಡಿ ಮ್ಯಾನ್ ಬೇರೆ ಯಾರು ಅಲ್ಲ, ನಮ್ಮ ಆಸ್ಟನ್ ಥಿಯರಿ ಅಂತ. ಯಾಕಂದ್ರೆ ಆಸ್ಟನ್ ಥಿಯರಿ ಅವ್ರನ್ನ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ವಿಷನ್ ಗೆ ಪ್ಲಾನ್ ಮಾಡ್ತಾ ಇದ್ರು. ಬಟ್ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಆದಂತಹ ಇಂಜುರಿಯಿಂದ ಪ್ಲಾನ್ಸ್ ಗಳಲ್ಲಿ ಚೇಂಜಸ್ ಗಳನ್ನ ಡಬ್ಲ್ಯೂ ಅವರು ಮಾಡಬೇಕಾಯ್ತು. ಅಂಡ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೇ ಡಬ್ಲ್ಯೂ ಅವರು ಚೇಂಜ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಜೇಕೋಬ್ ಫಾಟೋ ಅವರು ಈ ಒಂದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಇರಬೇಕಾಗಿತ್ತಂತೆ. ಅಂಡ್ ಈ ಕಡೆಯಿಂದ ಆಸ್ಟಿನ್ ಥಿಯರಿ ಅವರೇ ಇರಬೇಕಾಗಿತ್ತಂತೆ. ಆ ಕಡೆ ಜೇಕೋಬ್ ಫಾಟೋ ಅವ್ರಿಗೂ ಕೂಡ ಇಂಜುರಿ ಆಗಿದ್ದ ಕಾರಣ ಡಬ್ಲ್ಯೂ ಅವರು ಆ ಕಡೆ ಸೈಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ತೆಗೆದು ಈ ಕಡೆ ಸೈಡ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ತಗೊಂಡು ಬರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಒಂದು ಡಿಫರೆಂಟ್ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಆಗಿಂದನೂ ಕೂಡ ಆಸ್ಟಿನ್ ಥಿಯರಿ ಅವ್ರನ್ನ ಡಬ್ಲ್ಯೂ ಅವರು ಇನ್ವಾಲ್ವ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಬಟ್ ಅವರಿಗೆ ಒಳ್ಳೆಯ ಟೈಮ್ ನ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಫೈನಲಿ ಅವರಿಗೆ ಟೈಮ್ ನ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಕೆಲವೊಂದಷ್ಟು ಜನ ಫ್ಯಾನ್ಸ್ ಗಳು ಇಲ್ಲ ಗುರು, ಅದು ಸೆತ್ ರಾಲಿನ್ಸ್ ಅಂತ ವಾದ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಸೆತ್ ರಾಲಿನ್ಸ್ ಅವ್ರನ್ನ ಸ್ಯಾಂಡಿಯಾಗೋದಲ್ಲಿ ನೋಡ್ದೆ ಅಂತಾನೂ ಕೂಡ ವಾದ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಬಂದಿರಬಹುದು, ಯಾಕಂದ್ರೆ ಬೆಕ್ಕಿ ಲಿಂಚ್ ಅವರು ಕೂಡ ಸ್ಯಾಂಡಿಯಾಗೋದಲ್ಲಿ ಇದ್ದಾರೆ ಅಲ್ವಾ. ಸೊ ನೋಡೋದಕ್ಕೆ ಬಂದಿರಬಹುದು. ಬಟ್ ಆ ವ್ಯಕ್ತಿ ಮಾತ್ರ ಸೆತ್ ರಾಲಿನ್ಸ್ ಅಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಸೆತ್ ರಾಲಿನ್ಸ್ ಅವರಿಗೆ ಈ ಬಾರಿ ನಿಜವಾಗ್ಲೂ ಕೂಡ ಇಂಜುರಿ ಆಗಿದೆ. ಸೊ ಸೆತ್ ರಾಲಿನ್ಸ್ ಅಲ್ಲ ಆ ವ್ಯಕ್ತಿ, ನನ್ನ ಪ್ರಕಾರ ಆಸ್ಟಿನ್ ಥಿಯರಿನೇ. ಅಂಡ್ ಅದೇ ರೀತಿ ಅಪ್ಡೇಟ್ ಗಳು ಕೂಡ ಬರ್ತಾ ಇದೆ. ರೀಸೆಂಟ್ ಆಗಿ ನಮ್ಮ ಡೇವ್ ಮೆಲ್ಸನ್ ಅವರು ಕೂಡ ಆ ಸೂಪರ್ ಸ್ಟಾರ್ ಬೇರೆ ಯಾರು ಅಲ್ಲ ಆಸ್ಟಿನ್ ಥಿಯರಿ ಅಂತ ಹೇಳಿದ್ದಾರೆ. ಒರಿಜಿನಲ್ ಆಗಿ ವಾರ್ ಗೇಮ್ ಮ್ಯಾಚ್ ನಮಗೆ ಯಾವ ರೀತಿ ಇರಬೇಕಾಗಿತ್ತು ಗೊತ್ತಾ? ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆದ್ಮೇಲೂ ಕೂಡ ಡಬ್ಲ್ಯೂ ಅವರು ಈ ಸೈಡ್ ಡ್ರೂ ಮ್ಯಾಕೆಂಟೈರ್ ಅವರ ಬದಲು ಆಸ್ಟಿನ್ ಥಿಯರಿ ಅವರನ್ನ ಆಡ್ ಮಾಡಬೇಕಿತ್ತಂತೆ. ಅಂಡ್ ಆ ಕಡೆ ಸೈಡ್ ಕೋಡಿ ರೋಡ್ಸ್ ಅವರ ಬದಲು ಜೇಕೋಬ್ ಫಾಟೋ ಅವರನ್ನ ಆಡ್ ಮಾಡಬೇಕಾಗಿತ್ತಂತೆ. ಬಟ್ ಜೇಕೋಬ್ ಫಾಟೋ ಅವರಿಗೂ ಕೂಡ ಇಂಜುರಿ ಆದ ಕಾರಣ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರನ್ನ ಆಡ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ಈಗ ನೋಡಬೇಕು ಆಸ್ಟಿನ್ ಥಿಯರಿ ಅವರಿಗೆ ಡಬ್ಲ್ಯೂ ಅವರು ಯಾವ ರೀತಿ ಬುಕಿಂಗ್ ನ ಕೊಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ವಾರ್ ಗೇಮ್ ಮ್ಯಾಚ್ ಮುಗಿದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕ್ಯಾರೆಕ್ಟರ್ ನ ಬ್ರೇಕ್ ಮಾಡ್ತಾರೆ. ಎಲ್ಲರೂ ಕೂಡ ಸ್ಟೈಲ್ ನ ಕೊಟ್ಟಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೀದಾ ಹೋಗಿ ಆ ಒಂದು ಮಗು ಜೊತೆ ಹ್ಯಾಂಡ್ ಶೇಕ್ ನ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ವಿಡಿಯೋ ಕೂಡ ಹೊರಗಡೆ ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಬ್ರಾಕ್ ಲೆಸ್ನರ್ ಅವರು ಕಂಪ್ಲೀಟ್ ಆಗಿ ಕ್ಯಾರೆಕ್ಟರ್ ನ ಬ್ರೇಕ್ ಮಾಡಿದ್ದಾರೆ. ಐ ಥಿಂಕ್ ಬ್ರಾಕ್ ಲೆಸ್ನರ್ ಅವರು ಈಗ ತನ್ನ ಕ್ಯಾರೆಕ್ಟರ್ ನ ಸೀರಿಯಸ್ ಆಗಿ ತಗೋತಾ ಇಲ್ಲ ಅಂತ ಅನ್ಕೋತೀನಿ. ಅಷ್ಟೇ ಅಲ್ಲ, ಆ ಮಗುಗೂ ಕೂಡ ಸ್ವಲ್ಪ ಕ್ಯಾನ್ಸರ್ ಇತ್ತಂತೆ. ಅಂಡ್ ಅದರಿಂದ ಬ್ರಾಕ್ ಲೆಸ್ನರ್ ಅವರು ಮೊದಲಿಂದನೂ ಕೂಡ ನಾನು ಅವನ ಜೊತೆ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ರಂತೆ. ಅದಕ್ಕೋಸ್ಕರ ಅವರು ತನ್ನ ಕ್ಯಾರೆಕ್ಟರ್ ನೇ ಬ್ರೇಕ್ ಮಾಡಿ ಆ ಮಗು ಜೊತೆ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ ಗೈಸ್, ಇನ್ ಮುಂದೆ ನೋಡಬೇಕು ಬ್ರಾಕ್ ಲೆಸ್ನರ್ ಅವರ ಬುಕ್ಕಿಂಗ್ ಯಾವ ರೀತಿ ಇರುತ್ತೆ ಅಂತ. ಯಾಕಂದ್ರೆ ಈ ಬಾರಿಯ ಸರ್ವೈವರ್ ಸೀರೀಸ್ ನ ಡಬ್ಲ್ಯೂ ಅವರು ಹೈಪ್ ಮಾಡಿದ್ದೆ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಕಾರಣದಿಂದ. ನೀವು ಏನೇ ಹೇಳಿ ಗೈಸ್, ನಾನಂತೂ ನಂಬೋದಿಲ್ಲ ಈ ಒಂದು ಮ್ಯಾಚ್ ಗೆ ಹೈಪ್ ಸಿಕ್ಕಿದ್ದೆ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ಕಾರಣದಿಂದ. ಅವರಿಬ್ರು ಕೂಡ ಇಲ್ಲ ಅಂದಿದ್ರೆ ಈ ಬಾರಿಯ ಸರ್ವೈವರ್ ಸೀರೀಸ್ ಗೆ ಇಷ್ಟೊಂದು ಹೈಪ್ ಬರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಡಬ್ಲ್ಯೂ ಅವರು ಅದೇ ರೀತಿ ಮೂಮೆಂಟ್ಸ್ ಗಳನ್ನು ಕೂಡ ತೋರಿಸೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಎಂಡಿಂಗ್ ಅಲ್ಲಿ ಎಲ್ಲದನ್ನು ಕೂಡ ಹಾಳು ಮಾಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೋಸ್ಕರ ಸ್ವಲ್ಪ ಜನಕ್ಕೆ ಸರ್ವೈವರ್ ಸೀರೀಸ್ ನ ಎಂಡಿಂಗು ಅಷ್ಟೊಂದೇನು ಇಷ್ಟ ಆಗ್ತಿಲ್ಲ. ಸ್ವಲ್ಪ ಜಾಸ್ತಿ ಟೈಮ್ ನ ಕೊಟ್ಟಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅಂತಾನೆ ಹೇಳ್ಬಹುದು. ಒಟ್ಟಿನಲ್ಲಿ ಡಬ್ಲ್ಯೂ ಅವರು ಆನ್ ಪಾಯಿಂಟ್ ಅಂತೂ ಇಟ್ಟಿದ್ದಾರೆ. ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ರೈವಲ್ರಿ ಇನ್ನೂ ಕೂಡ ಮುಗ್ದಿಲ್ಲ ಅಂತ. ಬಟ್ ಇನ್ನ ಒಂದು ವಿಚಾರ ಕನ್ಫರ್ಮ್ ಆಗಿರೋದೇನಪ್ಪಾ ಅಂದ್ರೆ, ಈ ಒಂದು ರೈವಲ್ರಿನ ನಾವು ರಸಲ್ ಮೀನಿಯಾಗ ಏನು ಪ್ಲಾನ್ ಮಾಡ್ತಾ ಇಲ್ಲ ಅಂತ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ಅಲ್ಲೇ ಕನ್ಫರ್ಮ್ ಮಾಡಿದ್ದಾರೆ. ಯಾಕಂದ್ರೆ ಇದನ್ನ ನಿಜವಾಗ್ಲೂ ಕೂಡ ಅವರು ರಸಲ್ ಮೀನಿಯಾಗೆ ಪ್ಲಾನ್ ಮಾಡಿದ್ರೆ ಎಂಡಿಂಗ್ ಅಲ್ಲೂ ಕೂಡ ಒಂದು ರೀತಿ ಆಂಗಲ್ ನ ತೋರಿಸೋರು. ಬಟ್ ಎಂಡಿಂಗ್ ಅಲ್ಲಿ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಆಂಗಲ್ ನ ತೋರಿಸಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಪೋಸ್ಟ್ ಅಲ್ಲಿ ಹೇಳಿದ್ದಾರೆ, ರೋಮನ್ ರೈನ್ಸ್ ಅವರು ಪ್ರಾಬಬ್ಲಿ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಡೈರೆಕ್ಷನ್ ಅಲ್ಲಿ ಹೋಗಬಹುದು ರಸಲ್ ಮೀನಿಯಾಗೆ ಅಂತ. ಒಟ್ಟಿನಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ರೈವಲ್ರಿ ಅಂತೂ ಕಂಟಿನ್ಯೂ ಆಗುತ್ತೆ. ಆ ಒಂದು ಮ್ಯಾಚ್ ಎಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ. ಕಾದ್ ನೋಡೋಣ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಎಲ್ಲಿ ಯಾವಾಗ ಪ್ಲಾನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಡಬ್ಲ್ಯೂ ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಸಿಕ್ಕಾಪಟ್ಟೆ ಚೇಂಜ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಹೊಸ ರೂಲ್ಸ್ ಗಳನ್ನು ಕೂಡ ಆಡ್ ಮಾಡಿದ್ರು. ಮೊದಲನೇದಾಗಿ ಎಂಟ್ರೆನ್ಸ್ ಹತ್ರ 2 ಸ್ಟೀಲ್ ಕೇಜ್ ಗಳನ್ನ ಇರ್ತಿದ್ರಲ್ಲ, ಅಂದ್ರೆ ಆ ಕೇಜ್ ಒಳಗಡೆ ಸೂಪರ್ ಸ್ಟಾರ್ಸ್ ಗಳು ಲಾಕ್ ಆಗ್ತಾ ಇದ್ರಲ್ಲ, ಅದಾದ್ಮೇಲೆ ಒಬ್ಬೊಬ್ಬರೇ ರಿಲೀಸ್ ಆಗೋರಲ್ಲ, ಆ ಒಂದು ಕಾನ್ಸೆಪ್ಟ್ ನ ಡಬ್ಲ್ಯೂ ಅವರು ತೆಗೆದಾಕಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ಹೊಸ ರೂಲ್ಸ್ ಏನಪ್ಪಾ ಅಂದ್ರೆ, ಮ್ಯಾಚ್ ಪ್ರಾರಂಭ ಆದ್ಮೇಲೆ ಯಾರಾದ್ರೂ ಆ ಒಂದು ಸ್ಟೀಲ್ ಕೇಜ್ ನ ಲೀವ್ ಮಾಡಿದ್ರೆ ಅವರು ಆ ಒಂದು ಮ್ಯಾಚ್ ಇಂದ ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಹೊಸ ರೂಲ್ಸ್ ನು ಕೂಡ ಡಬ್ಲ್ಯೂ ಅವರು ಆಡ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಯಾಕೆ ಆಡ್ ಮಾಡಿದ್ರು ಅಂತ. ಬಟ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಬ್ರಾಕ್ ಲೆಸ್ನರ್ ಅವರ ಕಾರಣದಿಂದ ಡಬ್ಲ್ಯೂ ಅವರು ಸ್ಟೀಲ್ ಕೇಜ್ ಗಳನ್ನ ರಿಮೂವ್ ಮಾಡಿದ್ರು ಅಂತ ಸ್ವಲ್ಪ ಜನ ಮಾತಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಹೇಳಿರಬಹುದು, ನನಗೆ ಅರ್ಧ ಗಂಟೆ ನಿಂತ್ಕೊಂಡು ಆ ಒಂದು ಚಿಕ್ಕ ಕೇಜ್ ಒಳಗಡೆ ಕಾಯೋದಕ್ಕೆ ಆಗೋದಿಲ್ಲ, ನಾನು ಸಪರೇಟ್ ಆಗಿ ಎಂಟ್ರಿನ ಕೊಡ್ತೀನಿ ಅಂತ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಬಾರಿ ಆ ಒಂದು ಕಾನ್ಸೆಪ್ಟೇ ಬೇಡ ಅಂತ ತೆಗ್ದಾಕಿರ್ಬಹುದು. ಅಥವಾ ಎಂಟ್ರೆನ್ಸ್ ಹತ್ರ ಅಷ್ಟೊಂದು ಜಾಗ ಇಲ್ಲ ಅಂತಾನು ಕೂಡ ತೆಗ್ದಾಕಿರ್ಬಹುದು. ಏನೇ ಆಗ್ಲಿ ಗೈಸ್, ಚಿಕ್ಕ ಚಿಕ್ಕ ಶಾರ್ಕ್ ಕೇಜ್ ಗಳು ಇದ್ದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಸೂಪರ್ ಸ್ಟಾರ್ಸ್ ಗಳು ಆ
ಅದ್ರೊಳಗಡೆ ಏನ್ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಕೂಡ ಇರೋದು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕಳೆದ ವರ್ಷದ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ನೀವು ನೋಡಿದ್ರೆ ಹೈಯೆಸ್ಟ್ ವೀವ್ಡ್ ಮೂಮೆಂಟ್ ಬಂದಿದ್ದು ಆ ಒಂದು ಸ್ಟೀಲ್ ಕೇಜ್ ಒಳಗಡೆ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ವಿಡಿಯೋಗೆನೆ. ಏನೇ ಆಗ್ಲಿ ಡಬ್ಲ್ಯೂ ಅವರು ಈಗ ಒಂದು ಐಡಿಯಾನ ತೆಗೆದಾಕಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ರೂಲ್ ಏನಪ್ಪಾ ಅಂದ್ರೆ ಮ್ಯಾಚ್ ಪ್ರಾರಂಭ ಆದ್ಮೇಲೆ ಯಾರಾದ್ರೂ ಒಬ್ರು ಆ ಒಂದು ಕೇಜ್ ಇಂದ ಹೊರಗಡೆ ಬಂದ್ರೆ ಅವರು ಆ ಒಂದು ಮ್ಯಾಚ್ ಇಂದ ಎಲಿಮಿನೇಟ್ ಆಗ್ತಾರೆ ಅಂತ. ಈ ಒಂದು ಹೊಸ ರೂಲ್ ನ ಇವತ್ತು ಆಡ್ ಮಾಡಿದಾಗ ನಾನೇನ್ ಅನ್ಕೊಂಡೆ ಗೊತ್ತಾ, ಒಂದಂತೂ ಆ ಒಂದು ಪಾಯಿಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಪಾಯಿಂಟ್ ಅಲ್ಲಿ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಆ ಒಂದು ಕೇಜ್ ಥ್ರೂ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಕೇಜ್ ಬ್ರೇಕ್ ಆಗಿ ಇಬ್ರು ಕೂಡ ಹೊರಗಡೆ ಬಿದ್ಬಿಡ್ತಾರೆ ಅಂಡ್ ಇಬ್ರು ಕೂಡ ಎಲಿಮಿನೇಟ್ ಆಗ್ತಾರೆ. ಈ ರೀತಿ ಒಂದು ಸ್ಪಾಟ್ ನ ಡಬ್ಲ್ಯೂ ಅವರು ಪ್ರಾಬಬ್ಲಿ ಪ್ಲಾನ್ ಮಾಡಿರಬಹುದು. ಅದಕ್ಕೋಸ್ಕರ ಈ ರೀತಿ ಹೊಸ ರೂಲ್ ನ ತಗೊಂಡು ಬಂದಿರಬಹುದು ಅಂತಾನೂ ಕೂಡ ನಾನು ಅನ್ಕೊಂಡೆ. ಅಷ್ಟೇ ಅಲ್ಲ, ಬ್ರಾಕ್ ಲೆಸ್ನರ್ ಅವರು ತನ್ನ ಸ್ಟೀಲ್ ಕೇಜ್ ಇಂದ ಹೊರಗಡೆ ಬಂದಾಗ ಏನ್ ಗುರು ಬ್ರಾಕ್ ಲೆಸ್ನರ್ ಅವರು ಎಲಿಮಿನೇಟ್ ಆಗೋದಕ್ಕೆ ಏನಾದ್ರೂ ಹೊರಗಡೆ ಬರ್ತಾ ಇದ್ದಾರಾ, ಬ್ರಾಕ್ ಲೆಸ್ನರ್ ಅವರಿಗೆ ನಾನು ಈ ಒಂದು ಮ್ಯಾಚ್ ಅಲ್ಲಿ ಇರೋದಿಲ್ಲ ಅಂತ ಏನಾದ್ರೂ ತನ್ನ ಮನಸ್ಸಿಗೆ ಬಂದಿದ್ಯಾ ಅಂತಾನೂ ಕೂಡ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದೆ. ಏನೇ ಆಗ್ಲಿ ಡಬ್ಲ್ಯೂ ಅವರು ಅದ್ ಯಾವ ವಿಚಾರನೂ ಕೂಡ ತೋರಿಸಲಿಲ್ಲ. ಏನೋ ಒಂದು ಹೊಸದಾಗಿ ಪ್ರಾರಂಭ ಮಾಡೋಣ ಅಂತ ಡಬ್ಲ್ಯೂ ಅವರು ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ರಸಲ್ ಮೇನಿಯಾ 42 ಬಗ್ಗೆ ನಮ್ಮ ಡೇವ್ ಮೆಲ್ಸನ್ ಅವರ ಅಪ್ಡೇಟ್ ಕೂಡ ಬಂದಾಯ್ತು. ಡೇವ್ ಮೆಲ್ಸನ್ ಅವರ ಅಪ್ಡೇಟ್ ಪ್ರಕಾರ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ರಸಲ್ ಮೇನಿಯಾ 42 ನ ನೈಟ್ 2 ನ ಮೈನ್ ಇವೆಂಟ್ ಗೆ ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿ ಇಟ್ಟಿದ್ರಂತೆ. ಬಟ್ ಈಗ ಸೆತ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಆ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ರಂತೆ. ಅಂಡ್ ಈಗ ಡಬ್ಲ್ಯೂ ಅವರು ಸೆತ್ ರಾಲಿನ್ಸ್ ಅವರ ಬದಲು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾ 42 ನ ನೈಟ್ 2 ನ ಮೇನ್ ಇವೆಂಟ್ ಗೆ ಪ್ಲಾನ್ ಮಾಡ್ತಾ ಇದ್ರೆ, ಈ ಕಡೆ ಸಿಎಂ ಪಂಕ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ರಸಲ್ ಮೇನಿಯಾ 42 ನ ನೈಟ್ 1 ನ ಮೇನ್ ಇವೆಂಟ್ ಗೆ ಪ್ಲಾನ್ ಮಾಡ್ತಾ ಇದಾರಂತೆ. ಇದು ನಮ್ಮ ಡೇವ್ ಮೆಲ್ಸನ್ ಅವರ ಅಪ್ಡೇಟ್. ಕಾದ್ ನೋಡೋಣ ಗೈಸ್, ಇನ್ನು ಯಾವ ಪ್ಲಾನ್ಸ್ ಗಳಲ್ಲಿ ಏನೇನ್ ಚೇಂಜಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಸದ್ಯಕ್ಕೆ ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಸಿಎಂ ಪಂಕ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.